ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾನು ಪ್ರೀ ಸ್ಕೂಲ್ ಅಥವಾ ಕಿಂಡರ್ಗಾರ್ಟನ್ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಟೈಮ್ ಟೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಟೈಮ್ ಟೇಬಲನ್ನು ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕೂಲ್ ಟೈಮಿಂಗ್ ಬಂದುಬಿಟ್ಟು 9:30 to 3:30ವರೆಗೆ ಇರುತ್ತೆ. ಆ ಟೈಮಿಂಗಲ್ಲಿ ನಾವೊಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊತಿದ್ದೀನಿ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವಾಗ. ಮಾರ್ನಿಂಗ್ 9:30 to 10 o'clockವರೆಗೆ ನಾವು ಸ್ಕೂಲ್ ಪ್ರೇಯರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು 10 to 10:15ವರೆಗೆ ನಾವು ಕ್ಲಾಸ್ ಪ್ರೇಯರ್ ಮತ್ತು ಅಟೆಂಡೆನ್ಸನ್ನು ತಗೋಬೇಕಾಗತ್ತೆ. ಅಂದರೆ ಕ್ಲಾಸ್ ಪ್ರೇಯರಲ್ಲಿ ಶ್ಲೋಕ ಆಗಿರ್ಬೋದು, ದೇವರ ನಾಮಸ್ಮರಣೆಗಳಾಗಿರ್ಬೋದು, ದೇವರ ಸಾಂಗ್ಸ್ ಆಗಿರ್ಬೋದು, ಇವೆಲ್ಲ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟು 10:15 to 11 o'clock ನಾವು ಓರಲ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಹಾಗಿದ್ರೆ ಓರಲ್ಸ್ಗಳಲ್ಲಿ ನಾವು ಏನೆಲ್ಲ ಹೇಳ್ತೀವಿ ಅಂತೇಳಿದರೆ, ಮಕ್ಕಳಿಗೆ ರೈಮ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಆ್ಯಕ್ಷನ್ ವರ್ಡ್ಸ್ ಆಗಿರ್ಬೋದು, ಅಪೋಸಿಟ್ ವರ್ಡ್ಸ್, ಈ ಥರ ಎಲ್ಲ ನಾವು ಓರಲ್ಸ್ಗಳನ್ನು ಜಾಸ್ತಿ ಹೇಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 11 to 11:10 ಒಂದು 10 ಮಿನಿಟ್ಸ್ ಮಕ್ಕಳಿಗೆ ರೆಸ್ಟ್ ಟೈಮಿಂಗ್ ಬೇಕಾಗುತ್ತಲ್ವ. ಸೊ 11 to 11:10ವರೆಗೆ ನಾವು ಮಕ್ಕಳಿಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. 11:10 to 12:10 ಸೊ 1 hour ನಾವಿಲ್ಲಿ ರೈಟಿಂಗ್ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೋಬೇಕಾಗುತ್ತೆ. 12:10 to 12:50 12:10 to 12:50 ಲಂಚ್ ಟೈಮಿಂಗ್ ಅದು. ಸೊ ಆ ಟೈಮಲ್ಲಿ ಒಂದು 10 ಮಿನಿಟ್ಸ್ ಮಕ್ಕಳಿಗೆಲ್ಲ ಲೈನ್ ಮಾಡಿಸಿ, ಅವ್ರಿಗೆ ಹ್ಯಾಂಡ್ ವಾಶ್ ಮಾಡಿಸಿ, ಕೂಡಿಸಿ, ಅವರಿಗೆ ಲಂಚ್ ಪ್ರೇಯರ್ ಮಾಡಿಸಿ, ಸೊ ಲಂಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 10 to 15 ಮಿನಿಟ್ಸ್ ಅಲ್ಲಿ ಟೈಮ್ ಹೋಗುತ್ತೆ. ಹಾಗಾಗಿ ಅವರಿಗೆ 40 ಮಿನಿಟ್ಸ್ ಲಂಚ್ ಬ್ರೇಕ್ ನಾವು ಕೊಡ್ತಾಯಿದ್ದೀವಿ. 12:50 to 1:50 ಸೊ ನೋಡಿರಿ, 12:50 to 1:50 ಇದು ಸ್ಲೋ ಲರ್ನರ್ಸಿಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಏನಪ್ಪ ಇದು ಸ್ಲೋ ಲರ್ನರ್ಸ್ ಅಂತ ಹೇಳಿದರೆ, ಸೊ ಎಲ್ಲ ಮಕ್ಕಳು ಬೇಗ ರೈಟಿಂಗ್ ಮುಗಿಸಿ ಬಿಟ್ಬಿಡೋದಿಲ್ಲ. ಸೊ ಕೆಲವೊಂದಿಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ ನಿಧಾನವಾಗಿ ಬರಿತಾ ಇರ್ತಾರೆ. ಅವರಿಗೆ ನಾವು ಅರ್ಜೆಂಟ್ ಮಾಡಿ ಬೇಗ ಬೇಗ ಬರಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಂಥ ಮಕ್ಕಳಿಗಾಗಿ ನಾವು ಏನು ಮಾಡಬೇಕು, ಯಾರು ಫಸ್ಟ್ ನಾವು 1 hour ಏನು ಕೊಟ್ಟಿದ್ವಲ್ಲ ಅದರಲ್ಲಿ ಯಾರು ರೈಟಿಂಗ್ ಮಾಡಿರೋದಿಲ್ಲ ಅಂಥ ಮಕ್ಕಳಿಗೆ ನಾವು ನೆಕ್ಸ್ಟ್ 1 hour ಟೈಮ್ ಕೊಟ್ಟು ರೈಟಿಂಗನ್ನು ಮಾಡಿಸ್ಬೇಕಾಗತ್ತೆ. 1:50 to 2 o'clock ಆ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಲಂಚ್ ಬಾಕ್ಸನ್ನು ತೊಗೊಂಬಂದಿರ್ತಾರೆ ಮಕ್ಕಳು. ಲಂಚ್ ಖಾಲಿಯಾಗಿರುತ್ತೆ. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ತಿಂದಿರಲ್ಲ ಕೆಲವೊಂದಿಷ್ಟು ಮಕ್ಕಳು, ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಮಕ್ಕಳಿಗೆ ಬಾಕ್ಸಸನ್ನು ಓಪನ್ ಮಾಡೋದಕ್ಕೆ ಹೇಳಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ತಿನ್ನಿರಿ ಅಂತ ಎನ್ಕರೇಜ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 2 o'clock to 2:30 2 ಗಂಟೆಯಿಂದ 2:15ವರೆಗೂ ನಾವು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಸೊ ಇದನ್ನು ನಾವು ಸ್ಲೀಪಿಂಗ್ ಟೈಮ್ ಅಂತ ಹೇಳ್ತೀವಿ. ಸೊ ಈ ಟೈಮಿಂಗಲ್ಲಿ ಮಕ್ಕಳಿಗೆ ಸ್ವಲ್ಪ ಹೊತ್ತು ಮಲಗಿಸಿದರೆ ಅವ್ರಿಗೂ ನಿದ್ದೆ ಆಗುತ್ತೆ, ಮತ್ತು ಇನ್ನು ನೆಕ್ಸ್ಟ್ ಮತ್ತೆ ಅವರು ಆ್ಯಕ್ಟಿವ್ ಆಗ್ತಾರೆ. ಇಲ್ಲಾಂದರೆ ಕೆಲವೊಂದಿಷ್ಟು ಮಕ್ಕಳು ಊಟ ಆದಮೇಲೆ ಅಲ್ಲೇ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ಸ್ಲೀಪಿಂಗ್ ಟೈಮ್ ಅಂತ ಒಂದು 1/2 hour ಟೈಮಿಂಗ್ ಕೊಡ್ತಾಯಿದ್ದೀವಿ ಮಕ್ಕಳಿಗಾಗಿ. 2:30 to 3 o'clock ಅಂದರೆ ಇವಾಗ ನಿದ್ದೆ ಮಾಡಿಬಿಟ್ಟು ಮಕ್ಕಳು ಒಂದು ಸ್ವಲ್ಪ ನಿದ್ದೆನಲ್ಲಿನೇ ಇರ್ತಾರೆ. ಸೊ ಅವರಿಗೆ ಆ್ಯಕ್ಟಿವ್ ಮಾಡಬೇಕಾದ್ರೆ ನಾವು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ಬೇಕಾಗತ್ತೆ. ಗೇಮ್ಸ್ ಆಡಿಸ್ಬೇಕು. 3 to 3:15 ಸೊ ಆ್ಯಕ್ಟಿವಿಟೀಸ್ ಮಾಡಿ ಎಲ್ಲರಿಗೂ ಸುಸ್ತಾಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅವರಿಗೆ ಒಂದು 15 ಮಿನಿಟ್ಸು ರೆಸ್ಟ್ ಬೇಕಾಗುತ್ತೆ ಅವರು ಸುಧಾರಿಸ್ಕೊಳ್ಳೋದಕ್ಕೆ. 3:15 to 3:25 ಸೊ ಆವಾಗ ರೆಸ್ಟ್ ಮಾಡಿ ಬರ್ತಾರೆ. ಮಕ್ಕಳಿಗೆಲ್ಲ ಬ್ಯಾಗಲ್ಲಿ ಕೆಲವೊಂದಿಷ್ಟು ಸ್ಕೂಲ್ಗಳಲ್ಲಿ ಏನು ಕಂಪ್ಲೇಂಟ್ಸ್ ಅಂತ ಹೇಳಿದರೆ, ಮಕ್ಕಳು ಪೆನ್ಸಿಲ್ ಬಿಟ್ಟು ಹೋಯಿತು, ಎರೇಸರ್ ಬಿಟ್ಟು ಹೋಯಿತು, ಇಂಥವೆಲ್ಲ ಕಂಪ್ಲೇಂಟ್ಸ್ಗಳು ಜಾಸ್ತಿನೇ ಬರ್ತಾ ಇರ್ತವೆ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ
10 ಮಿನಿಟ್ಸ್ ನಾವು ಏನು ಮಾಡಿದ್ದೀವಿ ಅಂದರೆ ಬ್ಯಾಕ್ ಪ್ಯಾಕೇಜ್ ಅಂತ ಟೈಮಿಂಗ್ ಮಾಡಿದ್ದೀವಿ. ಯಾಕಂದರೆ ಆ ಟೈಮಲ್ಲಿ ಬೆಂಚ್ ಕೆಳಗಡೆ ಆಗಲಿ ಎಲ್ಲಾದರೂ ಬುಕ್ಸ್ ಬಿಟ್ಟಿದ್ರೆ, ಪೆನ್ಸಿಲ್ ಬಿಟ್ಟಿದ್ರೆ, ಎರೇಸರ್ ಬಿಟ್ಟಿದ್ರೆ ಎಲ್ಲ ನೀಟಾಗಿ ಬ್ಯಾಗಲ್ಲಿ ಮಕ್ಕಳು ಹಾಕ್ಕೊತಾರೆ. ಸೊ ಇದಿಷ್ಟು 9:30 to 3:30ವರೆಗೆ ಒಂದು ಪ್ರೀ ಸ್ಕೂಲ್ ಟೈಮ್ ಟೇಬಲ್ ಆಯಿತು. ಸೊ ಲಾಸ್ಟ್ 5 ಮಿನಿಟ್ಸ್ ಉಳಿಯುತ್ತೆ ಅವರಿಗೆ 3:25 to 3:30ವರೆಗೆ. ಸೊ ಆ ಟೈಮಲ್ಲಿ ಅವರು ಮನೆಗೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿರ್ತಾರೆ ಲೈನ್ ಮಾಡಿ ನಿಂತ್ಕೊಂಡು. ಈ ಥರ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ನಾವೆಲ್ಲ ಪ್ರಿಪೇರಾಗಿ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.